ಸೊ ಇದೆಲ್ಲ ಹೇಗೆ ಗೊತ್ತಾಯಿತು ಇನ್ವೆಸ್ಟಿಗೇಷನಲ್ಲಿ. ರೀಇನ್ವೆಸ್ಟಿಗೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಪೊಲೀಸರು ಫಸ್ಟ್ ಹೋಗಿ ಚೆಕ್ ಮಾಡೋದೆ ಆ ಫೋಟೋಲಿರೋ CCTVಸ್ನ. ಸೊ CCTVಯಲ್ಲಿ ಗೊತ್ತಾಗುತ್ತೆ. ಸೊ ಇವರಿಬ್ಬರು ಟ್ರೆಕ್ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಒಬ್ಬ ಮಾಸ್ಕ್ ಹಾಕಿರೋ ಮ್ಯಾನ್, ಅವತ್ತು ಟೆಂಪ್ರೇಚರ್ ಬಂದು ಒಂದು 33 to 34 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಫುಲ್ಲು ಕಂಪ್ಲೀಟ್ ಮಾಸ್ಕ್ ಮ್ಯಾನ್, ಹುಡ್ಡಿ ಹಾಕಿ ಹೆಡ್ಫೋನ್ಸ್ ಹಾಕಿ ಅವ್ರ ಹಿಂದೆನೇ ಫಾಲೋ ಮಾಡ್ತಾ ಇರ್ತಾನೆ. ಆ್ಯಂಡ್ ನಾವು ಅನ್ಕೋಬೋದು ಸೊ ಓಕೆ ಯಾರನ್ನ ಫಾಲೋ ಮಾಡ್ತಾ ಇರ್ಬೋದಲ್ಲ ಅಂತ. ಆ್ಯಂಡ್ ಇಲ್ಲ, ಯಾವಾಗಾನ ಅಕಸ್ಮಾತ್ ಇಬ್ಬರು ಟರ್ನ್ ಆದ್ರೆ ಹಿಂದೆ, ಸೊ ಅವ್ನು ಬಂದು ಹೈಡ್ ಆಗ್ತಿದ್ದ, ಆ ಮನುಷ್ಯ ಬಂದು ಹೈಡ್ ಆಗ್ತಿದ್ದ ಯಾವುದಾನ ಒಂದು ಕಡೆ, ಅವ್ರ ಕಣ್ಣಿಗೆ ಬೀಳದೆ ಇರೋಗೆ, ಯಾವಾಗ ನಾವು ಫಾಲೋ ಮಾಡ್ಬೇಕಾದ್ರೆ ಮಾಡ್ತಾರಲ್ಲ ಹಾಗೆ. ಆ್ಯಂಡ್ ಅವ್ರನ್ನ ಕರ್ಕೊಂಬಂದು ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಅವನು ಚೇತನ್ ಸಿಯಾನ ಬಾಯ್ ಫ್ರೆಂಡ್ ಅಂತ. ಸೊ ಅವಾಗ ಮತ್ತೆ ಸಿಯಾನ್ ಬಂದು ಕಸ್ಟಡಿಗೆ ತೊಗೊಂಡು ಇವರಿಬ್ಬರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಒಂದೊಂದೇ ವಿಷಯ ಆಚೆ ಬರುತ್ತೆ. ಈ ಕೇಸ್ದು ಇಂಚು ಬೈ ಇಂಚು ಫ್ರಮ್ ಸ್ಟಾರ್ಟಿಂಗಿಂದ ಹಿಡಿದು ಅವರಿಬ್ಬರು ಯಾರು, ಅವ್ರದ್ದು ಡೀಟೇಲ್ಸ್ ಏನು ಎಲ್ಲಾನು ಇನ್ ಡೀಟೇಲ್ ಆಗಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಚೆಕ್ಔಟ್ ಮೈ ಯೂಟ್ಯೂಬ್ ಪೇಜ್ ತರುಣ್ ಗಣೇಶ್. ಅದರಲ್ಲಿ ಈ ಕೇಸ್ದು ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ. ಇನ್ನು ಮುಂದೆ ಏನು ಜಡ್ಜ್ಮೆಂಟ್ ಬರುತ್ತೆ ಅನ್ನೋ ಡೀಟೇಲ್ಸ್ ಕೂಡ ಹೇಳಿದ್ದೀನಿ. ಸೊ ಇದರಲ್ಲಿ ಎಷ್ಟೋ ಕಾನ್ಸ್ಪಿರಸಿ ಥಿಯರೀಸ್ ಇದೆ, ಏನೇನೋ ಇದೆ. ಸೊ ಇದನ್ನೆಲ್ಲನೂ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಅದನ್ನೆಲ್ಲ ಹೇಳೋಕೆ ಹೋದರೆ ತುಂಬ ದೊಡ್ಡ ಸೀರೀಸೇ ಆಗೋಗುತ್ತೆ. ಸೊ ಅದು ಬೋರ್ ಹೊಡ್ಸೋಕ್ಕೆ ಇಷ್ಟ ಇಲ್ಲ. ಯೂಟ್ಯೂಬಲ್ಲಿ ಅಪ್ಡೇಟ್ ಆಗಿದೆ, ಚೆಕ್ ಮಾಡಿ.